ಏನೋ ಒಂದು ಅಡ್ವೈಸರಿ ಇದೆ, ಅದನ್ನು ಈಗ ನಾವು ಪ್ರಕಟಣೆ ಮಾಡ್ತೀವಿ, ಅಧಿಕೃತ ಪ್ರಕಟಣೆ ಮಾಡ್ತೀವಿ. ಅದರ ಅನ್ವಯ ಇವತ್ತು ರಾಜ್ಯದಲ್ಲಿ ಯಾವ್ಯಾವ ರೀತಿ ಇರಬೇಕಾಗ್ತದೆ, ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕಾಗತ್ತೆ ಅಂತ ಹೇಳಿ ಅಡ್ವೈಸರಿ ಈಗ ಬಿಡುಗಡೆ ಮಾಡ್ತೀವಿ. ಪ್ರಕರಣಗಳು ಸಹಜವಾದಂಥ ಪ್ರಕರಣಗಳಿದೆ ಹೊರತು ಯಾವುದೋ ಆತಂಕ ಪಡುವಂಥ ಪ್ರಕರಣಗಳೇನೂ ಇಲ್ಲ. ಮತ್ತು ಯಾವುದೋ ನಾವು ಆತಂಕ ಒಳಗೂ ಕೂಡ ಆಗಬಾರ್ದು. ನನ್ನ ಒಂದು ಮನವಿ. ಕೋವಿಡ್ ಹಿಂದೆ ಒಮಿಕ್ರಾನು ಕೂಡ ಬಂದಿತ್ತು, ಅವಾಗೂ ಹೆಚ್ಚೇನು ಏನು ಪರಿಣಾಮ ಬೀರಲಿಲ್ಲ. ಇವಾಗ ಇದೇನಾಗುತ್ತೆ ಅಂತ ಇನ್ನೂ ನಮಗೆ ಈ ಒಂದು ಏನು JN1 ಇನ್ನೂ ನಮ್ಮಲ್ಲಿ ಯಾವುದೂ ಕೂಡ ಸಂಪೂರ್ಣವಾಗಿ ದೃಢಪಟ್ಟಿಲ್ಲ. ಕೇರಳದಲ್ಲಿ JN1 ಬಂದಿದೆ ಅಂತ ಹೇಳಿದೆ. JN1 ಕೂಡ ಅದೇನು ಅತ್ಯಂತ ತೀವ್ರವಾದಂಥ ಹಾನಿಕಾರಿ ಅಂತ ಇದುವರೆಗೂ ಯಾರೂ ಕೂಡ ನಮಗೆ ಸ್ಪಷ್ಟವಾಗಿ ಹೇಳಿಲ್ಲ. ಅಮೆರಿಕದಲ್ಲೂ ಕೂಡ JN1 ಭಾಳ ದಿವಸ ಹಿಂದೆ ಬಂದಿದೆ, ಅಲ್ಲೂ ಅದು ವ್ಯಾಪಕವಾಗಿ ಅದೆಲ್ಲ ಹರಡಿದೆ. ಆದರೆ ಅದರಿಂದ ತೀವ್ರ ಏನು ಸಮಸ್ಯೆ ಏನಾಗಿಲ್ಲ. ಆದ್ದರಿಂದ ಇದೆಲ್ಲ ನಾವು ನಿಗಾಂದು ವಹಿಸ್ತೀವಿ. ಮತ್ತು JN1 ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೂಪಾಂತರ ಆಗಿರ್ತಕ್ಕ ವೈರಾಣು ಇರ್ಬೋದು, ಖಂಡಿತವಾಗಿ ಅದರ ಬಗ್ಗೆ ಇಲಾಖೆ ಎಲ್ಲ ನಮ್ಮ ಕೇಂದ್ರಗಳು, ಆರೋಗ್ಯ ಕೇಂದ್ರಗಳೆಲ್ಲ ಸಜ್ಜಾಗಿರೋದಕ್ಕೆ ಈಗಾಗಲೇ ತಯಾರಿಕೆ ಮಾಡಿಸಿದ್ದೇವೆ. ಹೆಚ್ಚು ಟೆಸ್ಟಿಂಗನ್ನು ಈಗ ಮಾಡಿಸೋದಕ್ಕೆ ನಾವು ಶುರು ಮಾಡಬೇಕಾಗ್ತದೆ. ಮಾಡ್ಕೊಂಡು ಅದೇ ಈಗ ಮಾರ್ಗಸೂಚಿಗಳು ಈಗ ಬಿಡುಗಡೆ ಆಗ್ತದೆ. ಅದರಲ್ಲಿ ಅಧಿಕೃತವಾಗಿ ಏನು ಇದೆ ಅಂತೆಲ್ಲ ಹೇಳ್ತೀವಿ.